ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬುದ್ಧ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಬುದ್ಧ ಪೂರ್ಣಿಮೆಯನ್ನು ವೈಶಾಖ ಶುದ್ಧ ಹುಣ್ಣಿಮೆಯೆಂದು ಅಂದರೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಬೌದ್ಧ ಧರ್ಮದ ಪವಿತ್ರವಾದ ಹಬ್ಬ ಅಂತಲೇ ಹೇಳ್ಬೋದು. ಈ ದಿನದಲ್ಲಿ ಗೌತಮ ಬುದ್ಧರ ಜನನ, ಅವರ ಜ್ಞಾನೋದಯ, ಮಹಾಪರಿನಿರ್ವಾಣ ಈ ಮೂರು ಘಟನೆಗಳು ನಡೆದಿವೆ ಅಂತ ಹೇಳ್ತಾರೆ. ಅಂದರೆ ಗೌತಮ ಬುದ್ಧರ ಬಗ್ಗೆ ನೋಡೋದಾದರೆ ಮೊದಲಿಗೆ ಇವರು ನೇಪಾಳದ ಲುಂಬಿನಿ ಅನ್ನೋ ಸ್ಥಳದಲ್ಲಿ ಮಾಯಾದೇವಿ ಮತ್ತು ಶುದ್ಧೋಧನ ಇವರ ಪುತ್ರರಾಗಿ ಜನ್ಮವನ್ನು ಪಡೀತಾರೆ. ಇವರ ಬಾಲ್ಯದ ಹೆಸರು ನಮ್ಮೆಲ್ಲರಿಗೂ ತಿಳಿದಂತೆ ಸಿದ್ಧಾರ್ಥ ಅಂತ ಇರುತ್ತೆ. ತದನಂತರದಲ್ಲಿ ಇವರಿಗೆ ಒಂದಷ್ಟು ಘಟನೆಗಳನ್ನು ನೋಡ್ತಾ ಅವರಿಗೆ ಅನ್ವೇಷಣೆಯನ್ನು ಮಾಡಬೇಕು, ಅಂದರೆ ಹುಡುಕಾಟವನ್ನು ಮಾಡಬೇಕು. ಯಾಕೆ ಈ ಜನ್ಮ, ಏನಕ್ಕೆ, ಇದರಿಂದ ಏನಿದೆ, ಆತ್ಮ, ಈ ಎಲ್ಲ ವಿಷಯಗಳ ಬಗ್ಗೆ ಒಂದು ಒಲವು ಮೂಡುತ್ತೆ. ಆಗ ಅವರು ಹೋಗ್ತಾ ಸಂಚಾರ ಮಾಡ್ತಾ ಎಲ್ಲವನ್ನ ಹರಿತಾ ಹೋಗ್ತಾರೆ. ಆಗ ಒಮ್ಮೆ ಅವರು ಬೋಧಿ ವೃಕ್ಷದ ಕೆಳಗಡೆ ಕುಳಿತು ಜ್ಞಾನೋದಯವನ್ನು ಹೊಂದ್ತಾರೆ. ಆ ದಿನವೇ ಬುದ್ಧ ಪೂರ್ಣಿಮೆ ಅಂತ ಹೇಳ್ಬೋದು. ಹಾಗೆ ಬುದ್ಧ ಪೂರ್ಣಿಮೆಯ ಮಹತ್ವ ಏನಂದರೆ ಶಾಂತಿ, ಅಹಿಂಸೆ, ದಯೆ ಈ ಸಂದೇಶವನ್ನು ಮುಖ್ಯವಾಗಿ ಎತ್ತಿ ಇಡ್ತಕ್ಕಂಥದ್ದು ಬುದ್ಧ ಪೂರ್ಣಿಮೆ. ಹಾಗೆ ಭಗವಾನ್ ಬುದ್ಧರು ನಮ್ಮೆಲ್ಲರಿಗೂ ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಿ ಅಂತ ಪ್ರೇರಣೆಯನ್ನು ನೀಡಿದ್ದಾರೆ. ಯಾಕೆ ಅಂತಂದರೆ ಜೀವನದಲ್ಲಿ ದುಃಖ ಅನ್ನೋದು ನಿವಾರಣೆ ಆಗಬೇಕಂತಂದರೆ ನಾವೆಲ್ಲರೂ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡಿಬೇಕಾಗುತ್ತೆ. ಇನ್ನೂ ಮುಖ್ಯವಾಗಿ ನೋಡೋದಾದರೆ ಯಾರೆಲ್ಲ ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಅಥವಾ ಸ್ಪಿರಿಚುವಲ್ ಪಾತ್ಗೆ ಹೋಗಬೇಕು, ಆತ್ಮಶುದ್ಧಿ, ಈ ಧ್ಯಾನ ಮಾರ್ಗಕ್ಕೆ ತಲುಪಬೇಕು ಅಂತ ಆಸೆ ಪಡ್ತಾರೆ, ಅವರಿಗೆ ಈ ಬುದ್ಧ ಪೂರ್ಣಿಮೆಯ ದಿನ ಒಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಇನ್ನು ಅತಿ ಮುಖ್ಯವಾಗಿ ಬುದ್ಧರು ನಮ್ಮೆಲ್ಲರಿಗೂ ನೀಡಿರ್ತಕ್ಕಂಥ ಸೂತ್ರಗಳು ಅಹಿಂಸೆ, ಅಂದರೆ ಯಾರಿಗೂ ಹಿಂಸೆ ಮಾಡಬಾರ್ದು. ಇನ್ನು ಸತ್ಯ, ನಾವು ಯಾವಾಗಲೂ ನಿಜವನ್ನೇ ನೋಡಿಬೇಕು. ಹಾಗೆ ಕರುಣೆ, ನಾವು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲಿ, ಮನುಷ್ಯರಲ್ಲಿ ಎಲ್ಲರಲ್ಲೂ ಕರುಣೆಯನ್ನು ಇಡಬೇಕು. ಯಾವುದೇ ಕಾರಣಕ್ಕೂ ಕೊಲ್ಲೋದು, ಪ್ರಾಣಿಯನ್ನು ಹಿಂಸೆ ಮಾಡೋದು, ಮನುಷ್ಯರಿಗೆ ಹಿಂಸೆಯನ್ನು ಮಾಡೋದನ್ನು ಬಿಡಬೇಕು. ಹಾಗೆ ಮಧ್ಯಮ ಮಾರ್ಗ, ಅಂದರೆ ಅತಿಯಾದ ಸುಖವನ್ನು ಅಪೇಕ್ಷೆ ಪಡಬಾರ್ದು, ಅತಿಯಾದ ದುಃಖವನ್ನು ಸಹ ಅಪೇಕ್ಷೆ ಪಡಬಾರ್ದು. ಈ ಎರಡರನ್ನು ತಪ್ಪಿಸೋದೇ ಮಧ್ಯಮ ಮಾರ್ಗ ಅಂತ ಹೇಳ್ತೇವೆ. ಈ ರೀತಿಯ ಉತ್ತಮವಾದ ಉಪದೇಶಗಳನ್ನು ನೀಡಿದ್ದು ಭಗವಾನ್ ಬುದ್ಧರು. ಹಾಗೆ ನೋಡ್ತಾ ಹೋದರೆ ಭಗವಾನ್ ಬುದ್ಧರ ಈ ಬುದ್ಧ ಪೂರ್ಣಿಮೆಯನ್ನು ಭಾರತ ಮಾತ್ರ ಅಲ್ಲ, ಬೇರೆ ದೇಶಗಳಲ್ಲೂ ಸಹ ಆಚರಣೆ ಮಾಡ್ತಾರೆ. ಉದಾಹರಣೆಗೆ ಶ್ರೀಲಂಕಾ, ಥೈಲ್ಯಾಂಡ್, ಜಪಾನ್, ಮಯನ್ಮಾರ್ ಈ ರೀತಿ ಅನೇಕ ದೇಶಗಳಲ್ಲಿ ಭಗವಾನ್ ಬುದ್ಧರ ಆರಾಧಕರಿದ್ದಾರೆ. ಬುದ್ಧ ಪೂರ್ಣಿಮೆಯಿಂದ ನಮ್ಗೆ ಏನು ಸಿಗುತ್ತೆ ಅಂತಂದರೆ ಒಂದು ಶಾಂತಿ ಆಗಿರ್ಬೋದು, ಪ್ರೀತಿ, ಸತ್ಯದ ಜೀವನ, ಇವೆಲ್ಲವೂ ಸಹ ಬುದ್ಧ ಪೂರ್ಣಿಮೆಯ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಅದಕ್ಕೆ ಗೌತಮ ಬುದ್ಧರನ್ನು ಇಂದಿಗೂ ಅಷ್ಟೇ ಎಷ್ಟೋ ಕಚೇರಿಗಳಲ್ಲಾಗಿರ್ಬೋದು, ಎಷ್ಟೋ ಜನರ ಮನೆಗಳಲ್ಲಾಗಿರ್ಬೋದು ವಿಗ್ರಹವನ್ನು ಇಟ್ಟಿರ್ತಾರೆ. ಏಕೆಂತಂದರೆ ಅದನ್ನು ನೋಡಿದ ತಕ್ಷಣ ನಮಗೆ ಒಂದು ಶಾಂತಿಯ ಸಂಕೇತದ ಭಾವ ಮೂಡುತ್ತೆ ನಮ್ಮೊಳಗಡೆ. ಅಂದರೆ ಭಗವಾನ್ ಬುದ್ಧರ ಮುಖ್ಯವಾದ ಸಂದೇಶ ಏನಂತಂದರೆ ಅಹಿಂಸೆ, ಧ್ಯಾನ, ಸತ್ಯ ಮಾರ್ಗ, ಧರ್ಮ ಮಾರ್ಗ ಈ ರೀತಿಯ ಉಪದೇಶಗಳನ್ನು ಮಾಡಿದ್ದು ಭಗವಾನ್ ಬುದ್ಧರು. ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕಂತಂದರೆ ಪ್ರತಿಯೊಬ್ಬರು ಜೀವನದಲ್ಲಿ ಧ್ಯಾನವನ್ನು, ಆಧ್ಯಾತ್ಮಿಕತೆಯನ್ನು ಆದಷ್ಟು ಅಳವಡಿಸ್ಕೋಬೇಕು. ಹಾಗೆ ಇವರು ನಮ್ಮೆಲ್ಲರಿಗೋಸ್ಕರ ಒಂದು ಧ್ಯಾನ ಪದ್ಧತಿಯನ್ನು ಸಹ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದೇ ಆನಾಪಾನಸತಿ. ಆನ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಸತಿ ಅಂದರೆ ಒಂದಾಗಿರ್ತಕ್ಕಂಥದ್ದು. ಅಂದರೆ ನಮ್ಮ ಉಸಿರಾಟದ ಜೊತೆಗೆ ಒಂದಾಗಿರ್ತಕ್ಕಂಥದ್ದೇ ಆನಾಪಾನಸತಿ. ಇದು ಒಂದು ರಾಜಯೋಗ ಪ್ರಾಣಾಯಾಮ ಅಂತಲೇ ಕರಿಬೋದು. ಯಾಕೆ ಭಗವಾನ್ ಬುದ್ಧರು ಈ ಸರಳ ವಿಧಾನವನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಅಂತಂದರೆ ನಾವು ಯಾವಾಗ ಶ್ವಾಸದ ಜೊತೆಯಲ್ಲಿ ಅನುಸಂಧಾನವಾಗಿರ್ತೇವೆ, ನಾವು ಎಲ್ಲವನ್ನ ಬಿಡ್ತಾ ಹೋಗ್ತೇವೆ ನಮ್ಮ ಜೀವನದಲ್ಲಿ.
ಹಿಂದೆ ನಡೆದಿದ್ದಾಗಿರ್ಬೋದು, ಮುಂದೆ ನಡೆಯೋದಾಗಿರ್ಬೋದು, ಯಾವುದರ ಜೊತೆಯಲ್ಲೂ ಇರೋದಿಲ್ಲ. ವರ್ತಮಾನದಲ್ಲಿ ಜೀವನವನ್ನು ನಡೆಸ್ತೇವೆ. ಅದಕ್ಕೆ ಇದು ಒಂದು ಸುಲಭ ಮಾರ್ಗವನ್ನು 5000 ವರ್ಷಗಳ ಹಿಂದೆಯೇ ಭಗವಾನ್ ಬುದ್ಧರು ನಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಟ್ಟು ಹೋಗಿದ್ದಾರೆ. ಹಾಗೆ ಈ ಬುದ್ಧ ಪೌರ್ಣಮಿಯ ವಿಶೇಷವಾಗಿ ಮತ್ತೊಂದು ವಿಷಯವನ್ನು ಹೇಳಬೇಕಂತಂದರೆ, ಧ್ಯಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದಷ್ಟು ಎ ಇಂದ ಝೆಡ್ವರೆಗಿನ ಆಧ್ಯಾತ್ಮಿಕ ಪದಗಳನ್ನು ನಿಮ್ಮೆಲ್ಲರಿಗೋಸ್ಕರ ಸಮರ್ಪಿಸ್ತಾ ಇದ್ದೇನೆ. ಅದು ಒಂದೇ ಭಾಷೆಯಲ್ಲ, ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ, ಎರಡೂ ಭಾಷೆಯಲ್ಲೂ ಕೂಡ ನಿಮ್ಮೆಲ್ಲರಿಗೋಸ್ಕರ ಎ ಇಂದ ಝೆಡ್ವರೆಗೂ ಆಧ್ಯಾತ್ಮಿಕ ಪದಗಳು. ಬನ್ನಿ ನೋಡೋಣ. ಎ ಅವೇರ್ನೆಸ್, ಜಾಗೃತಿ. ಬಿ ಬ್ಲೆಸ್ಸಿಂಗ್, ಆಶೀರ್ವಾದ. ಸಿ ಕಾನ್ಷಿಯಸ್ನೆಸ್, ಚೈತನ್ಯ. ಡಿ ಡಿವೋಷನ್, ಭಕ್ತಿ. ಇ ಎನ್ಲೈಟನ್ಮೆಂಟ್, ಜ್ಞಾನೋದಯ. ಎಫ್ ಫೇತ್, ನಂಬಿಕೆ ಅಥವಾ ಭರವಸೆ. ಜಿ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ. ಹೆಚ್ ಹಾರ್ಮೋನಿ, ಸೌಹಾರ್ದತೆ. ಐ ಇನ್ನರ್ ಪೀಸ್, ಅಂತರಂಗ ಶಾಂತಿ. ಜೆ ಜಸ್ಟಿಸ್ ಅಂದರೆ ಡಿವೈನ್ ಜಸ್ಟಿಸ್, ದೈವ ನ್ಯಾಯ. ಕೆ ಕರ್ಮ, ಕರ್ಮ. ಎಲ್ ಲವ್ ಅಂದರೆ ಡಿವೈನ್ ಲವ್, ದೈವಿಕ ಪ್ರೀತಿ. ಎಂ ಮೆಡಿಟೇಷನ್, ಧ್ಯಾನ. ಎನ್ ನಿರ್ವಾಣ, ನಿರ್ವಾಣ. ಓ ಓಂ, ಓಂಕಾರ ಧ್ವನಿ. ಪಿ ಪ್ರಯರ್, ಪ್ರಾರ್ಥನೆ. ಕ್ಯೂ ಕ್ವೆಸ್ಟ್, ಆತ್ಮಾನ್ವೇಷಣೆ. ಆರ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರ. ಎಸ್ ಸೋಲ್, ಆತ್ಮ. ಟಿ ಟ್ರೂತ್, ಸತ್ಯ. ಯು ಯುನಿಟಿ, ಏಕತೆ. ವಿ ವರ್ಚ್ಯೂ, ಸದ್ಗುಣ. ಡಬ್ಲ್ಯೂ ವಿಸ್ಡಮ್, ಜ್ಞಾನ. ಎಕ್ಸ್ ಝೀನಿಯಲ್, ಆತಿಥ್ಯ ಅಥವಾ ಸ್ನೇಹಭಾವ. ವೈ ಯೋಗ, ಯೋಗ. ಝೆಡ್ ಝೆನ್, ಧ್ಯಾನ ಸ್ಥಿತಿ ಅಥವಾ ಶಾಂತ ಚಿತ್ತ ಸ್ಥಿತಿ. ಅವಕಾಶಕ್ಕಾಗಿ ಧನ್ಯವಾದಗಳು.